ನಮಸ್ಕಾರ. ಮತ್ತೊಂದು ಹೊಸ ಮನೆ ತಗೊಂಡು ನಾನು ಮೈಸೂರಿಂದ ಸುಪ್ರೀತ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸ್ನೇಹಿತರೆ, ಇವತ್ತು ನಾನಿರೋದು ಮೈಸೂರು ಲಲಿತಾದ್ರಿ ನಗರದಲ್ಲಿದ್ದೀನಿ. 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ 2 BHK ಸಿಂಗಲ್ ಫ್ಲೋರ್ ಮನೆ ನೀವೇನು ನೋಡ್ತಾ ಇದ್ದೀರಾ. ದಿಸ್ ಈಸ್ ದಿ ಫ್ರಂಟ್ ಎಲಿವೇಶನ್ ಆಫ್ ದಿಸ್ ಪ್ರಾಪರ್ಟಿ. ಬಹಳಷ್ಟು ಜನಕ್ಕೆ ಲಲಿತಾದ್ರಿ ನಗರ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತಂದರೆ, ಸ್ನೇಹಿತರೆ, ನೀವು ಉತ್ತನಹಳ್ಳಿ ದೇವಸ್ಥಾನ ರಿಂಗ್ ರೋಡ್ ಮೈಸೂರು APMC ಯಾರ್ಡ್ ಅಂದರೆ ನಂಜನಗೂಡು ರೋಡಲ್ಲಿರುವಂತಹ APMC ಯಾರ್ಡಿಂದ ನೀವು ಉತ್ತನಹಳ್ಳಿಗೆ ಬರೋ ನಂತರ ಎಡಭಾಗದಲ್ಲಿ ಬರುವಂತಹ ಏರಿಯಾನೇ ಈ ಲಲಿತಾದ್ರಿ ನಗರ. ಇದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಕರೆಂಟ್ಲಿ ಇದನ್ನು ವಾಟ್ ವಿ ಕಾಲ್ ಇಟ್ ಆಸ್ ಸೇಲ್ ಕಮ್ ಲೀಸ್ ಪೀರಿಯಡ್ ಅಂತ ಹೇಳ್ತೀವಿ. ಅದರಲ್ಲಿರುವಂಥದ್ದು. ಇಲ್ಲಿ ಬಹಳ ಬರೀ ಸೈಟ್ಗಳು ನೀವು ಕೊಳ್ಳಲಿಕ್ಕಾಗಲ್ಲ, ಯಾಕಂದರೆ ಟೈಟಲ್ ಡೀಡ್ ಆಗಲ್ಲ. ಮನೆ ಕಟ್ಟಿದ್ರೆ ಮಾತ್ರ, ಅಂದರೆ ಈ ಎಂಟೈರ್ ಏರಿಯಾದಲ್ಲಿ ಇಫ್ ಯು ಬಿಲ್ಡ್ ದ ಹೌಸ್ ದೆನ್ ಓನ್ಲಿ ಯು ಕ್ಯಾನ್ ಸೆಲ್. ಸೊ ಅದೇ ರೀತಿಯಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು ಇಲ್ಲಿಗೆ, ಅಂದರೆ ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಈಸ್ ಅಬೌಟ್ 9 ಕಿಲೋಮೀಟರ್ಸ್, 9ರಿಂದ 10 ಕಿಲೋಮೀಟರ್ ಒಳಗೆ ಇರುವಂಥದ್ದು. ಬಹಳಷ್ಟು ಜನ ನಾನು ವೀಡಿಯೋಗಳಲ್ಲಿ ಏನು ಕೇಳ್ತೀನಿ ಅಂದರೆ, ಸುಪ್ರೀತ್, ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಫುಲ್ಲು ಮಾಹಿತಿ ಬೇಕು, ಎಲ್ಲದ್ರ ಬಗ್ಗೆ ನಮ್ಗೆ ವಿಷಯನ ಕರೆಕ್ಟಾಗಿ ಹೇಳಿ ನಮ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ಭಾಳಷ್ಟು ಜನ ಮೈಸೂರು, ಬೆಂಗಳೂರು ಅಥವಾ ದೇಶ ವಿದೇಶಗಳ ವೀಡಿಯೋಗಳನ್ನ ನೋಡ್ತಿರ್ತೀರಿ, ಗೊತ್ತಾಗಲ್ಲ, ಅದಕ್ಕೆ ಹೇಳಿ ಅಂತ. ಸೊ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ನೋಡಿ, ಕರೆಂಟ್ಲಿ ಈ ಮನೆ ಏನು ನೋಡ್ತಾ ಇದ್ದಾರೆ ವಿಚ್ ಇಸ್ ಫಾರ್ ಸೇಲ್ ಅಂತ ನಾನು ಹೇಳಿದೆ. ಇದಕ್ಕೆ ಆದಂಥ ಬೋರ್ವೆಲ್, ಅಂದರೆ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. ವಾಟರ್ ಸೋರ್ಸ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಮತ್ತು ಈ ಏರಿಯಾ ಏನು ಮೂಡಾದವರು ರಚಿಸಿದ್ದಾರೆ, ಅಂದರೆ ಇಲ್ಲಿ 30, 40, 20, 30, 40, 60 ಭಾಳಷ್ಟು ಡೈಮೆನ್ಷನ್ಗಳಲ್ಲಿ ಬಹಳ ದೊಡ್ಡ ಏರಿಯಾ, ಸರಿಸುಮಾರು 500ರಿಂದ 600 ಸೈಟ್ಗಳಿಗಿಂತ ಹೆಚ್ಚು ನಿವೇಶನಗಳು ಹೊಂದಿರುವಂತಹ ಏರಿಯಾದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ದಿನನಿತ್ಯ ಕಸ ತೊಗೊಂಡು ಹೋಗುವಂಥ ವ್ಯವಸ್ಥೆ ಇವೆಲ್ಲವೂ ಇರುವಂಥದ್ದು. ಅಂದರೆ ಒಂದು ಸರಿ ಇವಾಗ ನೀವೇನು ಬೆಂಗಳೂರಲ್ಲಿ ಅಥವಾ ಅದರ್ ಪಾರ್ಟ್ಸ್ ಆಫ್ ಇದರಲ್ಲಿ BDA ಸೈಟ್ ಅಂತ ನಾವೇನು ಹೇಳ್ತೀವಿ, ಅದೇ ಥರ ಮೂಡಾದವರು ಲೇಔಟ್ ಮಾಡಿರ್ತಾರೆ, ಅದರಲ್ಲಿ ಕಟ್ಟಿರುವಂತಹ ಸೈಟ್ ಇದು. ಸೊ ನೀವು ಮೂಲಭೂತ ವಿಚಾರವಾಗಿರ್ಬೋದು, ಖಾತಾ ಇರ್ಬೋದು, ಕಂದ ಇರ್ಬೋದು, ಇವೆಲ್ಲವೂ ಬಹಳ ಇಂಟ್ಯಾಕ್ಟ್ ಆಗಿರುತ್ತೆ. ಲೀಗಲ್ ವಿಚಾರಕ್ಕೆ ಬಂದಾಗ ಇವೆಲ್ಲವೂ ಕ್ಲಿಯರ್ ಆಗಿರುತ್ತೆ. ಸೊ ಇದು ಒಂದು ಪಾರ್ಟು. ಸೊ ಏನೇನಿದೆ ಅನ್ನೋದನ್ನು ಹೇಳಿದ್ದೀನಿ, ಏರಿಯಾದಲ್ಲಿ ಲೊಕ್ಯಾಲಿಟಿ ಹೇಳಿದ್ದೀನಿ, ಹೌ ಫಾರ್ ಇಸ್ ಇಟ್ ಫ್ರಮ್ ದ ಸಿಟಿ ಸೆಂಟರ್ ಹೇಳಿದ್ದೀನಿ, ಸ್ಕೂಲ್ಸ್ಗಳು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟ್ರ್ ಇವೆಲ್ಲ ಸರಿಸುಮಾರು ನಿಮ್ಗೆ 2-2.5 ಕಿಲೋಮೀಟ್ರ್ ಒಳಗೆ ಎಲ್ಲವೂ ಸಿಗುವಂಥದ್ದು. ಬಹಳಷ್ಟು ಜನ ಕೇಳ್ತೀರಾ, ಈ ನಂಜನಗೂಡು ರೋಡ್ಗೆ ಹತ್ರನಾ ಅಥವಾ ಬೆಂಗಳೂರು ಮೈಸೂರು ರೋಡ್ಗೆ ಹತ್ರನಾ ಅಂತ. ನೀವು ಬೆಂಗಳೂರು ಮೈಸೂರು ರೋಡು ಅವತ್ತಿನ ದಿವಸದಲ್ಲಿ ಕೊಲಂಬಿಯಾ ಏಷ್ಯಾ ಇತ್ತು, ಇವಾಗ ಮಣಿಪಾಲ್ ಹಾಸ್ಪಿಟ್ಲ್ ಆಗಿದೆ. ಅಲ್ಲಿಂದ ಇಲ್ಲಿಗೆ ಆ ಲೊಕೇಶನ್ ನೀವು ಬೆಂಗಳೂರಿಂದ ಬರ್ತಿರೋರಾಗಿದ್ದು ಎಡಭಾಗಕ್ಕೆ ತಿರುಗಿದ್ರೆ ನೀವು ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು 4.5ರಿಂದ 5 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡು ಏರ್ಪೋರ್ಟ್ APMC ಯಾರ್ಡ್ ರಿಂಗ್ ರೋಡ್ ಜಂಕ್ಷನ್ ಇದೆ, ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸಹ ಅರೌಂಡ್ 2.5 to 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ದಿ ಹೋಲ್ ಸಬ್ಜೆಕ್ಟ್ ಅಬೌಟ್ ದಿಸ್ ಪ್ರಾಪರ್ಟಿ. ಎಲ್ಲಿದೆ, ಏನಿದೆ, ಹೇಗಿದೆ, ಯಾವ್ಯಾವ ಥರ ಇದೆ ಅಂತ ಎಲ್ಲವನ್ನೂ ಹೇಳಿದ್ದೀನಿ. ಬನ್ನಿ ಮನೆ ಒಳಗೆ ಹೋಗಿ ನೋಡೋಣ, ಯಾವ ಥರ ಕಟ್ಟಿದ್ದಾರೆ, ಏನು ಕಟ್ಟಿದ್ದಾರೆ, ಹೇಗಿದೆ, ಯಾವ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತ. ನನಗೆ ಆ್ಯಸ್ ಅ ರಿಯಲ್ ಎಸ್ಟೇಟ್ ಪರ್ಸನ್ ಆಗಿ ಅಥವಾ ಆ್ಯಸ್ ಅ ಸೇಲ್ಸ್ ಪರ್ಸನ್ ಆಗಿ ಅಥವಾ ಕಾಮನ್ ಬೈಯರ್ ಆಗಿ ಯೋಚನೆ ಮಾಡಿದ್ರೆ, ಪ್ಲ್ಯಾನಿಂಗ್, ಈ ಮನೆಯ ಪ್ಲ್ಯಾನಿಂಗ್ ಬಹಳ ಚೆನ್ನಾಗಿ ಮಾಡಿದರೆ, ಎಲ್ಲೂ ಸಹ 30-40 ಜಾಗನ ವೇಸ್ಟ್ ಮಾಡಿದಿರುವಾಗೆ, ಅಂದರೆ ಎಲ್ಲೂ ಜಾಗ ಇಲ್ಲಿ ವೇಸ್ಟ್ ಆಗಿದೆ, ಇಲ್ಲಿ ಚಿಕ್ಕದಾಗಿದೆ, ಇಲ್ಲಿ ದೊಡ್ಡದಾಗಿದೆ, ಆ ಥರ ಏನೂ ಇಲ್ಲ. ಬಹಳಷ್ಟು ಕೇರ್ಫುಲ್ಲಾಗಿ, ಅಂದರೆ ಬಹಳ ಚಾಕುಚಕ್ಯತೆ, ಜಾಣತನದಿಂದ ಮನೇನ ಕಂಪ್ಲೀಟ್ ಮಾಡಿದರೆ. ಈವನ್ ಮೆಟೀರಿಯಲ್ ಯೂಸ್ಡು ಎಲ್ಲೂ ಸಹ ಆ ಥರ ಕಳಪೆ ಕಾಮಗಾರಿ ನನಗೆ ಕಂಡು ಬರಲಿಲ್ಲ. ಬಹಳ ಮೆಟೀರಿಯಲ್ಗಳನ್ನ ಚೆನ್ನಾಗಿ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಒಳಗೋಕ್ಕಿಂತ ಮುಂಚೆ ಐ ಆಲ್ವೇಸ್ ಅಡ್ರೆಸ್ ದಿಸ್ ಪಾರ್ಕಿಂಗ್ ಪ್ರಾಬ್ಲಮ್ನ ನಾನು ಯಾವಾಗಲೂ ಹೇಳ್ತೀನಿ. ಯಾಕೆಂದರೆ 30-40 ಮನೆಗಳು ಎಲ್ಲ ಕಡೆನೂ, ಬೆಂಗಳೂರು ಇರ್ಬೋದು, ಮೈಸೂರು, ಹುಬ್ಬಳ್ಳಿ, ಬೆಳಗಾಂ, ದಾವಣಗೆರೆ, ರಾಯಚೂರು, ಇವು ಯಾವುದೇ ಪಾರ್ಟ್ ಆಫ್ ಬೆಂಗಳೂರು ತೊಗೊಳ್ಳಿ, ಮೈಸೂರು ತೊಗೊಳ್ಳಿ, ಕರ್ನಾಟಕ ತೊಗೊಳ್ಳಿ, ಪಾರ್ಕಿಂಗ್ 30-40ಗಳಲ್ಲಿ ಯಾವಾಗಲೂ ಪ್ರಾಬ್ಲಮ್ಮೇ. 40-60ಗಳು ಅಷ್ಟಾಗೆ ಕಾಣಲ್ಲ. ಅಂದರೆ 40-60 ಮನೆಗಳ ಮುಂದೆ ಯೂಶಲಿ 40 ಅಡಿ, 50 ಅಡಿ, 60 ಅಡಿ ರಸ್ತೆಗಳಿರುವಂಥ ಚಾನ್ಸಸ್ ಇದೆ. 30-40ಗಳು ಮನೆ ಮುಂಭಾಗದಲ್ಲಿ ಯೂಶಲಿ ಪಾರ್ಕಿಂಗ್ ಇವತ್ತು ಪ್ರಾಬ್ಲಮ್ ಇರುತ್ತೆ. ಒಂದು ಈಸಿಲಿ ನೀವೊಂದು ಇನೋವಾ, ಫಾರ್ಚುನರು ಆ ಥರ ಯಾವ್ದಾರ ಒಂದು ದೊಡ್ಡ ಕಾರ್ನ ನೀವು ಆಚೆನೇ ಪಾರ್ಕ್ ಮಾಡ್ಬೋದು. ಇಲ್ಲಿ ಏನು ವೈಟ್ ಲೈನ್ಗಳು ನಿಮಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ರೋಡ್ದು ಶೋಲ್ಡರ್ಸ್ ಅಂತ ಏನು ಕರಿತೀವಿ, ಇಲ್ಲಿ ವೆಹಿಕಲ್ ಮೂವ್ ಆಗುತ್ತೆ. ಸೊ ಅಲ್ಲಿ ಪಾರ್ಕಿಂಗಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಸೊ ಟು ಬಿ ವೆರಿ ದಿಸ್ ಥಿಂಗ್, ಪಾರ್ಕಿಂಗ್ ಈಸ್ ನೆವರ್ ಅ ಪ್ರಾಬ್ಲಮ್. ಯಾಕಂದರೆ ಅದಕ್ಕೆ ಅಂತ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಸಹ ಅಷ್ಟೇ, ನೀವು ಒಂದು 4ರಿಂದ 5 ಟೂ ವೀಲರ್ಗಳು ನಿಲ್ಲಿಸಿ, ಇಲ್ಲ ಇಲ್ಲೊಂದು ದೊಡ್ಡ ಕಾರ್ನ ಇಲ್ಲೂ ನಿಲ್ಲಿಸ್ಬೋದು, ಒಂದು ಸ್ಮಾಲ್ ಕಾರ್ನ.
ಅಲ್ಲೂ ಒಂದು ನಿಲ್ಲಿಸ್ಬೋದು. ಒಳಗೂ ಪಾರ್ಕಿಂಗ್ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೀವು ಈಸಿಲಿ ಒಂದು ಸ್ಮಾಲ್ ಸೈಜ್ ಅಥವಾ ಪ್ರಿಟಿ ಮಿಡ್ ಸೈಜ್ ಕಾರ್ನ ಖಂಡಿತವಾಗ್ಲೂ ಪಾರ್ಕ್ ಮಾಡ್ಬೋದು. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆ ಬೋರ್ವೆಲ್ಲು ನೋಡ್ಬೋದು. ಇದಕ್ಕೆ ಆದಂಥ ವಾಟರ್ ಸೋರ್ಸ್ ಇದೆ. ಸೊ ಈ ಆ್ಯಂಟಿಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ. ವಾಟರ್ ಇನ್ಲೆಟ್ ಪೈಪ್ ಇದೆ ನೋಡಿ, ಅಲ್ಲಿ ಏನು ಕಾರ್ಪೊರೇಷನ್ ವಾಟರ್ ಅಂತ ಏನು ಬರುತ್ತೆ, ಮುಂಬರೋ ದಿವಸಗಳಲ್ಲಿ ಅಲ್ಲಿಂದ ಬರುತ್ತೆ. ಅದಕ್ಕೆ ಮೀಟರ್ ಫಿಕ್ಸ್ ಆಗುತ್ತೆ. ಇಲ್ಲಿ 2 ಗೇಟ್ ಕೊಟ್ಟಿದ್ದಾರೆ, ಒಂದು ದೊಡ್ಡದು ಒಂದು ಚಿಕ್ಕದು. ಚಿಕ್ಕ ಗೇಟ್ ಪಕ್ಕದಲ್ಲೂ ಸಹ ನೀವು ನೋಡ್ಬೋದು. ಅಲ್ಲೂ ಅಷ್ಟೇ ಒಳಗೆ ಇಲ್ಲೂ ಒಂದು 2 ಕಾರ್ ಪಾರ್ಕ್, 2 ವೀಲರ್ಗಳನ್ನ ಪಾರ್ಕ್ ಮಾಡ್ಬೋದು. ಇಲ್ಲೊಂದು 2 ವೀಲರ್ ಪಾರ್ಕ್ ಮಾಡ್ಬೋದು. ವಾಟರು ಅಂದರೆ ಇಲ್ಲಿ ನೀರು, ಇಲ್ಲಿ ಜಾಗನ ಕಾರ್ ಪಾರ್ಕಿಂಗಲ್ಲಿ ಕಾರ್ಗಳಿದ್ದರೆ 2 ವೀಲರ್ಗಳೇ ತೊಳಿಲಿಕ್ಕೆ, ಕಾರ್ ವಾಶ್ ಮಾಡಲಿಕ್ಕೆ ವಾಟರ್ ಸಪ್ಲೈ ಕೊಟ್ಟಿದ್ದಾರೆ. 2 ಕರೆಂಟ್ ಮುಂದಿನ ದಿವಸಗಳು ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಈಗಾಗಲೇ ಭಾಳಷ್ಟು ಬಂದಿರೋದೆ. ಚಾರ್ಜಿಂಗಿಗೆ 2 ಪಾಯಿಂಟ್ ಕೊಟ್ಟಿದ್ದಾರೆ. 2-3 ವೆಹಿಕಲ್ ಇದೆ, ಎಲ್ಲದನ್ನು ಕಾರ್ನು 2 ವೀಲರ್ ಎಲ್ಲದನ್ನು ನೀವು ಚಾರ್ಜ್ ಮಾಡ್ಕೋದು. ಆ್ಯಂಟಿ ಟೈಲ್ಸ್, ಇದೆಲ್ಲ ಆ್ಯಂಟಿ ಟೈಲ್ಸ್ ಹಾಕಿದ್ದಾರೆ. ಈ ಕಲರ್ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ. ಕಾಂಟ್ರಾಸ್ಟು ಇದಕ್ಕೆ, ಇದು ಗೋಲ್ಡ್ ಸ್ಟ್ರಿಪ್ಗೆ ಏನು ಟೈಲ್ಸ್ ಹಾಕಿದ್ದಾರೆ, ಬಹಳ ಚೆನ್ನಾಗಿದೆ. ವೆರಿ ಮ್ಯಾಚಿಂಗ್ ಇದೆ. ಯಾಕಂದರೆ ಇಲ್ಲೂ ಗ್ರನೈಟ್ ಕವರ್ ಮಾಡಿದ್ದಾರೆ. ಇದು ಏನು ಕಿಟಕಿಗೆ ಈ ಗ್ರನೈಟ್ ಟಾಪ್ ಹಾಕಿದ್ದಾರೆ. ಸೇಫ್ಟಿ ಗ್ರಿಲ್ಸ್ಗಳು ನೀವು ನೋಡ್ಬೋದು. ಫುಲ್ಲು ಎಂಟೈರ್ ಮನೆ ಇಲ್ಲಿಂದ ಎಂಟ್ರ್ ಆಗೋದು ಬಿಟ್ಟರೆ ಇನ್ನು ಎಲ್ಲದಕ್ಕೂ ಸೇಫ್ಟಿ ಗ್ರಿಲ್ಗಳು ಹಾಕಿದ್ದಾರೆ. ಎಲ್ಲೂ ಸೇಫ್ಟಿ ಮೆಷರ್ ತೊಗೊಂಡಿಲ್ಲ ಅಂತೆಲ್ಲ. ಮೇಲೂ ನೋಡ್ಬೋದು ನೀವು POP ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಾರೆ. POP ವರ್ಕು ವಿತ್ ಲೈಟಿಂಗು ನೋಡ್ಬೋದು. ಲೈಟಿಂಗ್ ಎಲ್ಲ ಕಡೆ ಈಗಾಗಲೇ ಎಲೆಕ್ಟ್ರಿಕಲ್ ವರ್ಕ್ ಮುಗಿದಿದೆ. ಬನ್ನಿ ಈ ಮನೆ ಒಳಗೆ ತೋರಿಸ್ತೀನಿ ಹೇಗಿದೆ. ಇದೊಂದು ಕಾರ್ವಿಂಗು, ಸೂರ್ಯ ಅಥವಾ ಸೂರ್ಯಕಾಂತಿ ಅಥವಾ ಬಹಳ ಎಲೆಗಳಿರುವಂಥದ್ದು, ಲೀಫ್ ಕಾರ್ವಿಂಗ್ ಅಂತ ಅನ್ಬೋದು. ಎಂಟ್ರೆನ್ಸಲ್ಲಿ ನೋಡಿ, ದಿ ಫೇಸ್ ಆಫ್ ದಿ ಬುದ್ಧ. ದಿಸ್ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. 10 ಸೀಟರ್ ಸೋಫಾ ಈಸಿಯಾಗಿ ಒಳಗೆ ಹಾಕ್ಕೋಬೋದು. ಮೇಲ್ಗಡೆ ನೋಡಿ 2 ಹ್ಯಾಂಗಿಂಗ್ ಲೈಟ್ಗಳಿದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇದೆ, ಫ್ಯಾನ್ಗಳು ಹಾಕಿದ್ದಾರೆ, ಸ್ಪಾಟ್ಲೈಟ್ಗಳಿದೆ, ಪ್ರೊಫೈಲ್ ಲೈಟಿಂಗ್ಗಳು ಕೊಟ್ಟಿದ್ದಾರೆ. ಒಂದು ಕಡೆ ಇದೊಂದು ಏನಿದೆ ಹಾಲಲ್ಲಿ, ಒಂದು ಸೈಡ್ ಫುಲ್ಲು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. DTH ಕೇಬಲ್ ಈಗಾಗಲೇ ಅಳವಡಿಸಿದ್ದಾರೆ. ಒಂದು ಸೈಡಲ್ಲಿ ಫುಲ್ಲು ನಾವೇನಂತೀವಿ ಟೆಕ್ಸ್ಚರ್ ಪೇಂಟ್ ಮಾಡಿ ಡಿಸೈನರ್ ಪೇಂಟನ್ನು ಮಾಡಿದ್ದಾರೆ. ನಾನಿವಾಗ ಸೌತ್ ಈಸ್ಟ್ ಅಂದರೆ ದಿಸ್ ಪ್ರಾಪರ್ಟಿ ಈಸ್ ಫೇಸಿಂಗ್ ಸೌತ್, ದ ಮೇನ್ ಡೋರ್ ಈಸ್ ಫೇಸಿಂಗ್ ಈಸ್ಟ್. ನಾನು ಈಸ್ಟಿಂದ ಮೇನ್ ಡೋರಿಂದ ಒಳಗೆ ಬಂದೆ. ನೋಡ್ಬೋದು ಕಾರ್ವಿಂಗು, ಒಬ್ಬರು ಒಳಗೆ ಕೂತು ಪೂಜೆ ಮಾಡೋ ಜಾಗ ಇದೆ, ತೋರಿಸ್ತಾರೆ ನೋಡಿ. ಸೊ ಪೂಜಾ ರೂಮು, ದಿಸ್ ಇಸ್ ಐ ಹ್ಯಾವ್ ಎಂಟರ್ಡ್ ಫ್ರಮ್ ಈಸ್ಟ್. ಇದು ಅಷ್ಟೇ ಈಸ್ಟ್ ಫೇಸಿಂಗ್ ಡೋರ್. ಇದು ನಾನು ಈಸ್ಟಿಂದ ಎಂಟರ್ ಆಗಿದೆ, ಈಸ್ಟ್ ಫೇಸಿಂಗ್ ಡೋರ್ ಇದು. ಒಬ್ಬರು ಒಳಗೆ ಕೂತು ಈಜೆ ಪೂಜೆ ಮಾಡ್ಬೋದು. ಈಗ ಎಂಟೈರ್ ಏನು ಪ್ಯಾನಲ್ ಏನು ಮಾಡಿದ್ದಾರೆ, ಇದು ಫುಲ್ಲು ಟೀಕಲ್ಲಿ ಮಾಡಿರುವಂಥದ್ದು, ಕಾರ್ವಿಂಗ್ ಇರುವಂಥದ್ದು, ಬೆಲ್ಗಳಿದೆ, ದೀಪ ಅಲಂಕಾರ ಹತ್ರ ಒಂದು ಓಂ ವಿತ್ ದೀಪ ಮಾಡಿರುವಂಥದ್ದು. ಬನ್ನಿ ಈಗ ಫಸ್ಟ್ ಐ ವಿಲ್ ಎಂಟರ್ ಕಿಚನ್ ಏರಿಯಾ. ಕಿಚನ್ ಏರಿಯಲ್ಲೂ ಅಷ್ಟೇ ನೋಡಿ, ಸ್ಟೋರೇಜ್ ಸ್ಪೇಸ್ ಎಷ್ಟು ಕೊಟ್ಟಿದ್ದಾರೆ ತೋರಿಸ್ತೀನಿ. ಎಷ್ಟು ಸ್ಟೋರೇಜ್ ಸ್ಪೇಸು, ಎಲ್ ಶೇಪಲ್ಲಿ ಸ್ಟೋರೇಜ್ ಸ್ಪೇಸ್ ಮೇಲೂ ಇದೆ. ಸೊ ಇದು ಸ್ಟೋರೇಜ್ ಸ್ಪೇಸು, ಮೇಲ್ಗಡೆಯೂ ಸ್ಟೋರೇಜ್ ಸ್ಪೇಸ್ ಇದೆ. ಫುಲ್ಲು ಎಲ್ ಶೇಪಲ್ಲಿ ಗ್ರನೈಟ್ ಟಾಪ್ ಹಾಕಿ ಮಾಡ್ಯುಲರ್ ಕಿಚನನ್ನು ಮಾಡಿದ್ದಾರೆ. ಚಿಮ್ನಿ ಕೊಟ್ಟಿದ್ದಾರೆ ವಾಸ್ತು ಅನುಗುಣವಾಗಿ. ಅಂದರೆ ದಿಸ್ ಈಸ್ ಅಗ್ನಿ ಮೂಲೆ, ವಾಸ್ತು ಅನುಗುಣವಾಗಿ ಇಲ್ಲೇ ಬರಬೇಕು, ಇಲ್ಲೇ ಮಾಡಿದ್ದಾರೆ. ಎಲ್ಲೂ ಸಹ ದೆರ್ ಇಸ್ ನೋ ಎರರ್ ಆಫ್ ವಾಸ್ತು. ಓಕೆ, ಮೇಲ್ಗಡೆ ನಾನು ಕವರ್ಡ್ ಸ್ಟೋರೇಜ್ ಸ್ಪೇಸ್ ತೋರಿಸಿದ್ದೀನಿ. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ರೆಫ್ರಿಜರೇಟರ್ಗಳ ಪಾಯಿಂಟ್ ಇಲ್ಲಿದೆ, ವಾಟರ್ ಫಿಲ್ಟರ್ ಪಾಯಿಂಟ್ ಕೊಟ್ಟಿದ್ದಾರೆ, ಸಿಂಕ್ ಇದೆ, ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಪ್ಗಳನ್ನ ಹಾಕಿದ್ದಾರೆ. ಮತ್ತು ಇಂಟರ್ನಲ್ ಡೋರ್ಸು ಅಷ್ಟೇ. ಇವೆಲ್ಲ ಮನೆದು ಈ ಡೋರ್ಗಳು ನೋಡಿ, ಎಲ್ಲ ಇಂಟರ್ನಲ್ ಡೋರ್ಗಳು ಸಹ ಟೀಕ್ದು. ಇನ್ನೊಂದು ವಿಚಾರ ಬಿಟ್ಬಿಟ್ಟಿದ್ದೆ, ಡೈನಿಂಗ್ ಏರಿಯಾ ಕೇಳಿದ್ರಿ. ಸೊ ಇಲ್ಲೇ ಸ್ಮಾಲ್ ಡೈನಿಂಗ್ ಟೇಬಲ್ನ ಹಾಕ್ಕೋಬಹುದು. ಸೊ ತೊಂದರೆ ಇಲ್ಲ, ವೆರಿ ಸ್ಮಾಲ್ ಅಂದರೆ ಒಂದು 2 ಸೀಟರ್ ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ. ದೊಡ್ಡ ಡೈನಿಂಗ್ ಟೇಬಲ್ ಹೌದು ಇದರಲ್ಲಿ ಸದ್ಯ ಆಗಲ್ಲ, ಬಟ್ ಆ್ಯಸ್ ಆಫ್ ಇಟ್ ಬಹಳ ಚೆನ್ನಾಗಿ ನಿರ್ವಹಿಸಿರುವಂತಹ ಮನೆ. ಪ್ಲ್ಯಾನ್ ವಿಚಾರಕ್ಕೆ ಬಂದಾಗ ಯಾಕೆ ಅಂತ ಹೇಳ್ತೀನಿ. ಅದನ್ನು ಇಲ್ಲೂ ಅಷ್ಟೇ ಕಂಟಿನ್ಯೂ ವಿತ್ ಟೆಕ್ಸ್ಚರ್ ಪೇಂಟ್. ಇದೊಂದು ಫುಲ್ ವಾಲ್ ಪೇಂಟ್ ಮಾಡಿದ್ದಾರೆ. ಗ್ರನೈಟ್ ಹಸ್ ಕಂಟಿನ್ಯೂಡ್ ಹಿಯರ್ ಆಲ್ಸೋ. ಟೀ ಕುಡ್ಡು ಎಲ್ಲದೂ ನೋಡ್ಬೋದು. ವಾರ್ಡ್ರೋಪು, ಫಾಲ್ ಸೀಲಿಂಗು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಇಲ್ಲೂ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಈಗಾಗಲೇ ಆಗಿದೆ. ಸ್ಲೈಡಿಂಗ್ ವಾರ್ಡ್ರೋಬ್ಸು ಇಲ್ಲೂ ಅಷ್ಟೇ ನೋಡಿ. ನಾನು ಪ್ಲ್ಯಾನಿಂಗ್ ವಿಚಾರದಲ್ಲಿ ಇನಿಷಿಯಲಲ್ಲೇ ಹೇಳಿದ್ದೆ, ಪ್ಲ್ಯಾನಿಂಗ್ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಪ್ಲ್ಯಾನಿಂಗಲ್ಲಿ ಏನೂ ಮಿಸ್ಟೇಕ್ ಆಗಿಲ್ಲ ಅಂತ. ಇದು ಬಾತ್ರೂಮ್ ನಂಬರ್ 1. ಇದು 3 ಬಾತ್ರೂಮ್ಗಳಿರುವಂತಹ ಮನೆ 3040. ಇದು ರೂಮ್ ನಂಬರ್ 1ಅಲ್ಲಿರುವಂತಹ ಬಾತ್ರೂಮು. ಸೊ ಸಿಂಗಲ್ ಪೀಸ್ ಕಮೋಡ್ ಇದೆ, ಟೈಲ್ಸ್ ಹಾಕಿದ್ದಾರೆ, ವೆಂಟಿಲೇಟರ್ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಇದೆ, ವಾಟರ್ ಹೀಟ್ರಿಗೆ ಆಪ್ಷನ್ ಮಾಡಿದ್ದಾರೆ. ಇಲ್ಲಿ ಶವರ್ ಇದೆ.
ಮಿಕ್ಸರ್ಗಳು ಕೊಟ್ಟಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಇದು ಅಷ್ಟೇ ಇಂಟರ್ನಲ್ ಡೋರ್ಸ್ ಆರ್ ಟೀಕ್ ಅಂತ ಹೇಳಿದೆ ನಾನು ನಿಮಗೆ. ಬನ್ನಿ ಈಗ ನಾನು ರೂಮ್ ನಂಬರ್ 2, ದಿಸ್ ಅ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಟೆಕ್ಸ್ಚರ್ ಪೇಂಟ್ ಏನು ನಾನು ತೋರಿಸಿದ್ದೆ ಅದೇ ಥರ ಟೆಕ್ಸ್ಚರ್ ಪೇಂಟ್ ಇಲ್ಲೂ ಸಹ ಕಂಟಿನ್ಯೂ ಮಾಡಿದ್ದಾರೆ. ಇದೇ ಪ್ಲ್ಯಾನಿಂಗಲ್ಲಿ ಎಲ್ಲೂ ಸಹ ಎರರ್ಸು, ಫ್ಲಾಸು, ಮಿಸ್ಟೇಕ್ ಆಗಿದೆ, ಒಂದು ದೊಡ್ಡದಾಯಿತು ಒಂದು ಚಿಕ್ಕದಾಯಿತು, ಅಲ್ಲಿಲ್ಲ ಅದಿಲ್ಲ, ಎಲ್ಲವೂ ಬಹಳ ಕ್ಲೀನಾಗಿ ಮಾಡಿದ್ದಾರೆ. ಇಲ್ಲೂ ಸಹ ಎರರ್ಸ್ ನಂಗೆ ಕಾಣಿಸಿಲ್ಲ. ಅಗೇನ್ ಇಲ್ಲೂ ಸಹ ಅಷ್ಟೇ ಸ್ಲೈಡಿಂಗ್ ವಾರ್ಡ್ರೋಬ್ಸು, ಮೇಲ್ಗಡೆ ಸಜ್ಜಾಗೆ ಲಾಫ್ಟು ವಿತ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಒಂದು ಕಿಟಕಿ ಇದೆ, ಬನ್ನಿ ಇನ್ನೊಂದು ವಿಚಾರ ತೋರಿಸ್ತೀನಿ. ಇದು ರೂಮ್ ನಂಬರ್ 2 ಆಯಿತು. ರೂಮ್ ನಂಬರ್ 2 ಅಲ್ಲಿರುವಂತಹ ಬಾತ್ರೂಮ್ ಆಯಿತು. ನೋಡಿ ಇಲ್ಲಿ ಈಸಿಲಿ ನಾನು ಒಳಗೆ ಮೂವ್ ಆಗ್ಬೋದು, ಯಾವುದೇ ಥರ ಅಡಚಣೆ ಇಲ್ಲ. ಐ ಆಮ್ ಮೂವಿಂಗ್ ವೆರಿ ಫ್ರೀಲಿ ಇನ್ಸೈಡ್ ದ ವಾಶ್ರೂಮ್. ಯಾವುದೇ ಥರ ಅಡಚಣೆ ಇಲ್ದಂಗೆ, ಅಂದರೆ ತಡಿಯುತ್ತೆ ಅಂತ ಏನೂ ಇಲ್ಲ. ಕನ್ಸೀಲ್ಡ್ ಅಂದರೆ ಕನ್ಸೀಲ್ಡ್ ಟ್ಯಾಂಕ್ ಇಲ್ಲ, ಇದು ಸಿಂಗಲ್ ಪೀಸ್ ಕಮೋಡ್ ಕೊಟ್ಟಿದ್ದಾರೆ ಕೆಳಗೆ. ಓಕೆ, ಮಿಕ್ಸರ್ಗಳಿದೆ, ಶವರ್ ಇದೆ, ವಾಟರ್ ಹೀಟರ್ ಇದೆ, ಸಿಂಕ್ ಇದೆ. ಪ್ಲಸ್ ಇಲ್ಲಿ ಬಟ್ಟೆ ಒಣಗಾಕೊಳ್ಳಿಕ್ಕೆ, ಅಕಸ್ಮಾತ್ ಇಲ್ಲೇ ಬಟ್ಟೆ ಸ್ನಾನ ಮಾಡಲ್ಲೇ ಬಟ್ಟೆ ಹೋಗಿತೀನಿ ಅಂದರೆ ಇಲ್ಲೂ ಸಹ ಬಟ್ಟೆ ಒಣಗಾಕ್ಲಿಕ್ಕೆ ಆಪ್ಷನ್ ಇದೆ. ಇದನ್ನು ಈಗಾಗಲೇ ಸೆಕ್ಯೂರಿಟಿ ಗ್ರಿಲ್ಗಳನ್ನ ಕೊಟ್ಟಿದ್ದಾರೆ. ಇದನ್ನು ನೀವು ಬೇಕಾದ್ರೆ ಆ ಕಡೆಯಿಂದ ಶೀಟ್ ಹಾಕಿ, ವೈಟ್ ಶೀಟ್ ಹಾಕಿ ಕ್ಲೋಸ್ ಮಾಡ್ಕೊಬೋದು. ಮೇಲೂ ಸಹ ಅಷ್ಟೇ ಕ್ಲೋಸ್ ಮಾಡ್ಕೊಬೋದು. ಇದ್ರ ಮೇಲ್ಗಡೆ ಶೀಟ್ ಹಾಕೋದ್ರಿಂದ ಬಹಳ ನಿಮಗೆ ಎಕ್ಸ್ಪೆನ್ಸಿವ್ ಅಂತ ಅನಿಸಲ್ಲ, ಆಗೋದು ಇಲ್ಲ, ಅದನ್ನು ಹಾಕ್ಕೋಬಹುದು. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ದಿ ಟೂರ್ ಆಫ್ ದಿಸ್ ಹೌಸ್. ಪ್ಲ್ಯಾನಿಂಗಲ್ಲಿ ಅದೇ ವಿಚಾರ ಹೇಳಿದ್ನಲ್ಲ, ಪ್ಲ್ಯಾನಿಂಗಲ್ಲಿ ಎಲ್ಲಿ ಎರರ್ ಅಂತ ನಿಮ್ಗೆಲ್ಲೂ ಅನಿಸಲ್ಲ. ಈಗ ನಾನು 3 ಬಾತ್ರೂಮ್ ಅಂತ ಹೇಳಿದೆ, ಎಲ್ಲಿ ಸುಪ್ರೀತ್ ಇನ್ನೊಂದು ಬಾತ್ರೂಮ್ ಅಂತ ಕೇಳ್ತಿದ್ದೀರಾ? ಬನ್ನಿ, ಎಷ್ಟು ದೊಡ್ಡದು ಬಾತ್ರೂಮ್ ಇದೆ ನೋಡಿ. ಇದು ವಿತ್ ಬಾತ್ರೂಮು, ಮೇಲ್ಗಡೆ ಸಜ್ಜಾ ಸ್ಟೋರೇಜ್ ಸ್ಪೇಸು, ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ, ಮಿಕ್ಸರ್ ಕೊಟ್ಟಿದ್ದಾರೆ, ವಾಟರ್ ಹೀಟರ್ ಆಪ್ಷನ್ ಇದೆ, ಶವರ್ ಇದೆ, ಹ್ಯಾಂಡ್ ವಾಶ್ ಮಾಡಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಪ್ಲಸ್ ಇಲ್ಲಿ ಸಂಪ್ ತೋರಿಸ್ತಾರೆ ನೋಡಿ. ಸೊ ಸಂಪ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಸಂಪ್ ಮುಂದೆ ಒಂದು ವಾಟರ್ ಕಂಟ್ರೋಲ್ ಯೂನಿಟ್ ನೋಡ್ತಾ ಇದ್ದೀರಾ. ವಾಟರ್ ಕಂಟ್ರೋಲ್ ಯೂನಿಟು ಇಲ್ಲೇ ಒಂದು ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ ಅದು ಇನ್ಲೆಟ್ ಒಂದು, ಔಟ್ಲೆಟ್ ಒಂದು. ಇಲ್ಲಿ ಪಾತ್ರೆನ ತೊಳ್ಕೊಳ್ಳಿಕ್ಕೆ 2 ಟ್ಯಾಪ್ ಇದೆ. ಒಂದು ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಏನಕ್ಕೆ ಹೇಳಿದೆ ಅಂದರೆ, ವಾಷಿಂಗ್ ಮಿಷಿನ್ನ ಇಲ್ಲಿ ನೀವು ಯೂಸ್ ಮಾಡಿದ್ರೆ ಇಲ್ಲೇ ಈ ವಾಟ್ರದ್ದು ಎಂಟ್ರಿ ಪಾಯಿಂಟು, ಇಲ್ಲಿ ವಾಟ್ರದ್ದು ಎಕ್ಸಿಟ್ ಪಾಯಿಂಟು, ಇಲ್ಲೇ ನಿಮಗೆ ದೊಡ್ಡ ಪಾತ್ರೆ ತೊಳ್ಕೊಬೋದು. ಇಲ್ಲೇ ಬಟ್ಟೆ ಒಣಗಾಕಲಿಕ್ಕೆ ಇಲ್ಲಿ ಆಪ್ಷನ್ ಇದೆ. ಇಲ್ಲೂ ಸಹ ನೋಡಿ ನಾನು ತೋರಿಸ್ತೀನಿ, ಸೇಫ್ಟಿ ಗ್ರಿಲ್ಸು ಫುಲ್ ಹಾಕಿದ್ದಾರೆ, ತೋರಿಸ್ತಾರೆ ನೋಡಿ. ಫುಲ್ಲು ಸೇಫ್ಟಿ ಗ್ರಿಲ್ಸ್ ಇದೆ, ನೋಡಿದ್ರಾ? ಎಂಟ್ರೆನ್ಸಿಂದ ಇಲ್ಲಿ ತನಕ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದ್ದಾರೆ. ಎಲ್ಲೂ ಸಹ ನಿಮಗೆ ಯಾವುದೇ ತರಹ ಇಂಟ್ರೂಷನ್ ಅಂದರೆ ಯಾರೂ ಸಹ ಒಳಗೆ ಬರದೇ ಇರೋ ಹಾಗೆ ಎಲ್ಲ ಥರದ ಸೇಫ್ಟಿ ಮೆಷರ್ಸ್ನ ತೊಗೊಂಡಿದ್ದಾರೆ. ಇದೆಲ್ಲ ರೆಡ್ ಬ್ರಿಕ್ಸು ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಈ ವಿಚಾರ ಯಾಕೆ ಹೇಳಿದೆ? ಇದ್ರ ಮೇಲೆ ಇವಾಗ ಮನೆ ತೊಗೋತೀನಿ ಸುಪ್ರೀತ್, ನಾನು ಮುಂದಿನ ಬರೋ ದಿನಗಳಲ್ಲಿ ಅಥವಾ 1-2 ವರ್ಷ, 3 ವರ್ಷ, 5 ವರ್ಷ, 6 ವರ್ಷ ಆದಮೇಲೆ ನಮ್ಮ ಶಕ್ತಿ ಅನುಸಾರ ನಾನು ನಾಳೆ ಮನೇನ ಕಟ್ತೀನಿ. ಇದ್ರ ಮೇಲೆ ಈ ಗೋಡೆ ವಿತ್ಸ್ಟ್ಯಾಂಡ್ ಆಗುತ್ತಾ, ಈ ಸ್ಟ್ರಕ್ಚರ್ ವಿಲ್ ಹೌ ಮೆನಿ ಫ್ಲೋರ್ಸ್ ಕೆನ್ ದಿಸ್ ಸ್ಟ್ರಕ್ಚರ್ ಕ್ಯಾರಿ ಓವರ್ ದಿಸ್ ಪೀರಿಯಡ್ ಆನ್ ದಿಸ್ ಲೋಡ್ ಅಂದರೆ ಸರಿ ಸುಮಾರು ಇಲ್ಲಿಂದ ಇನ್ನೂ 1.5 ಅಂದರೆ ಇದು 10. ಸೊ ಟೋಟಲಾಗಿ ತೊಗೋಬೇಕು ಅಂದರೆ 10ರಿಂದ 11 ಚದರ ಬರ್ಬೋದು ಇದು ಮನೆ ಟೋಟಲಾಗಿ. ಅಂದರೆ 10 ಸ್ಕ್ವೇರ್ಸ್ ಅಂತ 1100 ಸ್ಕ್ವೇರ್ ಫೀಟು. ಸೊ ಇದ್ರ ಮೇಲೂ ಸಹ ಇನ್ನೂ ಒಂದು ಫ್ಲೋರ್ ಕಟ್ತೀವಿ ಅಂದರೆ ಖಂಡಿತವಾಗ್ಲೂ ದಿಸ್ ವಿಲ್ ವಿತ್ಸ್ಟ್ಯಾಂಡ್ ದಿ ಲೋಡ್ ಆಫ್ ದಿ ಫಸ್ಟ್ ಫ್ಲೋರ್. ಒಂದು ಎರಡನೇದು ಎಲ್ಲ ಕಾಲಮ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನಿಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ತೊಂದರೆ ಆಗಲ್ಲ. ಇದಕ್ಕೆ ಆದಂಥ ಬೋರ್ವೆಲ್ ಇದೆ, 10 ಚದರ ಇದೆ. ದಿಸ್ ಇಸ್ ಅ ಮೂಡಾ ಅಲಾಟೆಡ್ ಸೈಟ್, ಇದನ್ನು ಗಮನಿಸಬೇಕು. ದಿಸ್ ಇಸ್ ನಾಟ್ ದಿ ಪ್ರೈವೇಟ್ ಲೇಔಟ್, ಇಟ್ ಇಸ್ ಅ ಮೂಡಾ ಅಲಾಟೆಡ್ ಸೈಟಲ್ಲಿ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಇಂಡಿಪೆಂಡೆಂಟ್ 30-40 ಸೈಟಲ್ಲಿ ಕಟ್ಟಿರುವಂತಹ ಈ ಈಸ್ಟ್ ಫೇಸಿಂಗ್ ಡೋರಲ್ಲಿ, ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಹೌಸ್ ವಿಚ್ ಇಸ್ ಫಾರ್ ಸೇಲ್. ಏನೇನು ವಾರ್ಡ್ರೋಬ್, ಮಾಡ್ಯುಲರ್ ಕಿಚನು, TV ಕ್ಯಾಬಿನೆಟ್, ಅದ್ಧೂರಿ ಪೂಜಾ ರೂಮು, ಗ್ರನೈಟ್ ಫ್ಲೋರಿಂಗ್, ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ಲು ಇವೆಲ್ಲವೂ ಇರುವಂಥದ್ದು. ನೀವು ಯಾವುದೇ ಥರ ಪೆಂಡಿಂಗ್ ವರ್ಕ್ಗಳು ಇನ್ನಿಲ್ಲ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಆಗಿದೆ, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿದೆ, ಇವೆಲ್ಲವೂ ಇದೆ. ಇನ್ನೇನು ಸಹ ಈ ಮನೇಲಿ ಪೆಂಡಿಂಗ್ ವರ್ಕ್ ಇಲ್ಲ. ನೀವು ನಾಳೆ ಬಂದು ವ್ಯಾಪಾರ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಬಂದು ವಾಸಕ್ಕೆ ಯೋಗ್ಯವಾಗಿರುವಂತಹ ಮೈಸೂರಿನ ಸೇಫೆಸ್ಟ್ ಏರಿಯಾಸೆ ಅಂತಲೇ ಹೇಳ್ಬೋದು. ಲಲಿತಾದ್ರಿ ನಗರದಲ್ಲಿರುವಂತಹ ಮನೆ ಸೇಲ್ಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಇದನ್ನು ನೋಡಬೇಕು, ಇದರ ಗೌರ್ಮೆಂಟ್ ವ್ಯಾಲ್ಯೂ ಏನು ಬರುತ್ತೆ, ಇದರದ್ದು ವ್ಯಾಲ್ಯೂ ಟೋಟಲ್ ಕನ್ಸಿಡ್ರೇಷನ್ ಸೇಲ್ ವ್ಯಾಲ್ಯೂನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ, ಫೋನ್ ಮಾಡಿ, ವಾಟ್ಸಪ್ ಮಾಡಿ, ನಾನು ಸಿಗ್ತೀನಿ. ಸುಪ್ರೀತ್ ಮೈಸೂರಿಂದ ಇದೇ ಥರ ಇನ್ನೊಂದು ಪ್ರಾಪರ್ಟಿ ಸೈಟು ಮನೆ ತೊಗೊಂಡು ನಾನು ಮುಂದೆ ಹಾಜರಾಗ್ತೀನಿ. ಮೈಸೂರಲ್ಲಿ ಸೈಟು ಮನೆ ಮಾರಬೇಕು, ಕೊಳ್ಳಬೇಕು ಅಂದರೆ ಯು ಕ್ಯಾನ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಟೇಕ್ ಕೇರ್, ಸಿ ಯು ಅಗೇನ್, ಬಾಯ್.